ಏನ್ ಮುದ್ರೆ ಮಾಡಬಹುದು ಅನ್ನೋದನ್ನ ನಾನಿವತ್ತು ವಿಘ್ನಹರ ಮುದ್ರೆಯನ್ನ ಕಲಿಸಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಈ ಮುದ್ರೆ ಬಹಳ ವಿಶೇಷವಾದಂಥದ್ದು. ಈ ವಿಘ್ನಹರ, ವಿಘ್ನ ವಿನಾಯಕ, ವಿಘ್ನಹರ ಅಂತ ನಾವು ಹೇಳ್ತೀವಿ. ಈ ವಿಘ್ನಹರ ಮುದ್ರೆ ಹೇಗಿತ್ತಂದ್ರೆ ನೋಡಿ, ನಮ್ಮ ಹಸ್ತದಲ್ಲಿ ಈ ರೀತಿ, ಇದಕ್ಕೆ ಸಂದಂಶ ಅಂತ ಕರೀತಾರೆ. ಇದಕ್ಕೆ ಈ ಸಂದಂಶ ಅಂತಾರೆ. ಇದು ಶುಕ್ರ, ಇದು ಗುರುಗ್ರಹ, ಇದು ಶನಿ, ಇದು ಸೂರ್ಯ, ಇದು ಬುಧ. ಇಲ್ಲಿ ವಿಘ್ನಗಳು ಬರೋದು ಯಾವಾಗ್ಲೂ ನಮ್ಮ ಶನಿಯ ಗ್ರಹದಿಂದ. ಅದರಿಂದ ನಾವು ಈ ಶನಿ ಗ್ರಹವನ್ನ ನಾವು ಯಾವಾಗ್ಲೂ ದೀರ್ಘವಾಗಿ ಜಪಿಸ್ಬೇಕು ಅಂತ ಹೇಳ್ತಾರೆ. ನೋಡಿ, ಈ ಬೆರಳನ್ನ ಹಿಂಗ್ ಮಾಡಿಸ್ಬೇಕು, ಈ ಬೆರಳನ್ನು ಮಾಡಿಸ್ಬೇಕು, ಎಲ್ಲಾ ಬೆರಳನ್ನು ಮಾಡಿಸ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡ್ಬೇಕು, ಹೀಗೆ ಈ ರೀತಿ. ಅಂದ್ರೆ ಸೂರ್ಯ ಮತ್ತೆ ಬುಧದ ಮೇಲೆ ಶುಕ್ರನ ಇಡಬೇಕು. ಇದು ಕಿರುಬೆರಳು ಬುಧ ಗ್ರಹ, ಇದು ಸೂರ್ಯ ಗ್ರಹ, ಉಂಗುರದ ಬೆರಳು ಸೂರ್ಯ, ಕಿರುಬೆರಳು ಬುಧ. ಇದು ಗುರುಗ್ರಹ. ಈ ಗುರುಗ್ರಹನ ಮೇಲೆ ಮತ್ತೆ ಸೂರ್ಯ ಮತ್ತೆ ಬುಧದ ಮೇಲೆ ಹೆಬ್ಬೆಟ್ಟನ್ನು ಹೊತ್ತಾಗ ಇದೊಂದು ಮಾತ್ರ ನೆಟ್ಟಿ ನಿಂತಿರ್ಬೇಕು, ನೇರವಾಗಿರ್ಬೇಕು. ಮಧ್ಯದ ಬೆರಳು ಶನಿ, ಆಯ್ತಾ? ಇದನ್ನ ಇಟ್ಕೊಂಡು ಎರಡು ಹಸ್ತದಲ್ಲಿ ಈ ರೀತಿ ಮುದ್ರೆ ಮಾಡ್ಬೇಕು. ಹೀಗೆ ಈ ರೀತಿ ಮುದ್ರೆ ಮಾಡಿಬಿಟ್ಟು ಮನೆ ಬಿಟ್ಟು ಹೋಗುವಾಗ, ನಾವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾರೆ, ಕೋರ್ಟ್ಗೆ ಹೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾರೆ, ಆಫೀಸ್ಗೆ ಹೋಗ್ಬೇಕಾರೆ, ಸಿನಿಮಾಗೆ ಹೋಗ್ಬೇಕಾರೆ, ಮಾರ್ಕೆಟಿಂಗ್ ಹೋಗ್ಬೇಕಾರೆ, ಶಾಪಿಂಗ್ ಹೋಗ್ಬೇಕಾರೆ, ಇದನ್ನ ಮಾಡ್ಬಿಟ್ಟು ಕೈಲಿ ಹಿಂಗೆ ಮಾಡ್ಕೋಬೇಕು, ಭೂಮಿ ನೋಡೋಂಗೆ ಹಿಂಗೆ ಬಿಟ್ಬಿಡ್ಬೇಕು. ಮನೆಯಿಂದ ಹೊಸಲು ದಾಟುವಾಗ ಈ ಮುದ್ರನ ಹಿಂಗೆ ಈ ರೀತಿ ಮಾಡಿ ಕೆಳಗಡೆ ಅಧೋಮುಖವಾಗಿ ಮಾಡ್ಬೇಕು. ಇದನ್ನ ಇದು ವಿಘ್ನಹರ ಮುದ್ರಾ ಅಂತಾರೆ.